and girls, dears and darlings, I am a handicap, but I am not a beggar. ನಾನೊಬ್ಬ ಕಲಾವಿದ. ಸುಂದರವಾದದ್ದನ್ನ ಬಣ್ಣದಲ್ಲಿ ಬಿಡಿಸೋದು ನನ್ನ ಉದ್ಯೋಗ. ಸುಂದರವಾದದ್ದು ಅಂದ್ರೆ ಯಾವುದು? ಯಾವುದು ಸುಂದರವಾದದ್ದು? ಹೆಣ್ಣು. ಹೆಣ್ಣು ಅಂದ್ರೆ ಯಾರು? 16 ಮೊಳ ಸೀರೆ ಉಟ್ಕೊಂಡು ಊರಗಲ ಕುಂಕುಮ ಇಟ್ಕೊಳ್ಳೋ ಪ್ರೇಮ, ಮೀನಾ, ಶ್ರುತಿ ಅಲ್ಲ. ಅದೆಲ್ಲ ಓಲ್ಡ್ ಫ್ಯಾಷನ್. ಈಗೇನಿದ್ರು ಬಿಪಾಶಾ ಬಸು, ಪ್ರಿಯಾಂಕಾ ಚೋಪ್ರಾ, ಯಾನಾ ಗುಪ್ತಾ, ಅವ್ರ ಮೈ ಮೇಲೆ ಬಟ್ಟೆ ಇರುತ್ತೋ ಇಲ್ವೋ ಅವ್ರಿಗೆ ಗೊತ್ತಿರಲ್ಲ. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದೀನಿ. ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಬಟ್ಟೆ, ಬೇಡ ಅಂದ್ರೆ ಅದನ್ನು ಕಿತ್ತಿಟ್ಟೆ. ಡಿಯರ್ ಫ್ರೆಂಡ್ಸ್, ಸಿ ಅಂಡ್ ಹೆಲ್ಪ್ ಮೀ. ಕಮ್ ಆನ್, ಹೆಲ್ಪ್ ಮೀ, ಹೆಲ್ಪ್ ಮೀ ಪ್ಲೀಸ್ ಬ್ರದರ್ಸ್. ಕಮ್ ಆನ್, ಹೆಲ್ಪ್ ಮೀ ಫ್ರೆಂಡ್ಸ್. ಕಮ್ ಆನ್, ಕಮ್. ಹೇ ಮ್ಯಾನ್, ಫ್ರೀ ಶೋ ನೋಡ್ಬಿಟ್ಟು ಹಂಗೆ ಹೋಗ್ಬೇಡಿ. ಆಮೇಲೆ ನೀವು ನಂತರ ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀರಾ. ಪ್ಲೀಸ್ ಹೆಲ್ಪ್. ಏನ್ ಜನನೇ ರಿಕ್ವೆಸ್ಟ್ ಮಾಡಿದ್ರೆ ತಿರುಗಿಸ್ಕೊಂಡು ಹೋಗ್ತಾರೆ, ಎದುರಿಸಿದ್ರೆ ತಿರುಗಿಬಿಟ್ಟು ಕಾಸು ಹಾಕ್ತಾರೆ. ಅದಕ್ಕೆ ಶನಿದೇವ್ರ ಟೆಂಪಲ್ ಮುಂದೆ ಅಷ್ಟು ದೊಡ್ಡ ಕ್ಯೂ ನಿಂತಿರೋದು. ಎಲ್ಲಿ ಒಕ್ಕರ್ಸ್ಕೊಂಡ್ಬಿಡ್ತಾನೋ ಅಂತ. ವಾಟ್ ನಾನ್ಸೆನ್ಸ್. ಯಾವನೋ ಡಬ್ಬ ನನ್ನ ಮಗ ನನಗೆ ಒಕ್ಕರ್ಸ್ಕೊಂಡಿದ್ದು. ಗುರು ನೀನಾ? ನಾನೇ. ಏನಾಯ್ತು ಹೊಸ ಬಿಸ್ನೆಸ್? ಹೋಗ್ರು, ಕಲೆಕ್ಷನ್ ಸೂಪರ್ ಆಗಿದೆ. ಒಂದ್ ಕೆಲಸ ಮಾಡು, ನೀನು ನನ್ನ ಪಕ್ಕದಲ್ಲಿ ಬಂದು ಸೆಟ್ಲ್ ಆಗ್ಬಿಡು. ಇದೇ ತರ ನಿನಗೂ ಒಂದು ಸಿಂಹಾಸನ ರೆಡಿ ಮಾಡ್ಬಿಡ್ತೀನಿ. ನನ್ನ ಮಗ ಕುಂಟಾಲ ಕಂಡ್ರು, ನಮಗೆಲ್ಲ ಮೋಸ ಮಾಡ್ತಾರೆ. ನಿನ್ ಫ್ರೆಂಡ್ಸಾ? ಇವ್ರು ಬರ್ತಾರ ಸ್ಪೀಡ್ ನೋಡಿದ್ರೆ ನಿಜಕ್ಕೂ ನನ್ನ ಹ್ಯಾಂಡಿಕ್ಯಾಪ್ ಮಾಡ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಎಂತವನು ನಿನ್ಲ ಮಧ್ಯಾಹ್ನ ಬೆಣ್ಣೆ ಬಿರಿಯಾನಿ, ಮಲ್ಯ ಬೀರು ಗ್ಯಾರಂಟಿ ಅನ್ಕೊಂಡಿದ್ದೆ. ಅನ್ಯಾಯ ಬಂದು ಕಲ್ಲಾಕ್ಬಿಟ್ಟಲ್ಲ. ನನ್ ಮಗನ ಬಿರಿಯಾನಿ ತುಂಡ್ಗು ಮಲ್ಯನ್ ತುಂಡ್ಗು ಕಲೆನ ಫುಟ್ಪಾತ್ ಅದನ್ನ ಕೊಲೆ ಮಾಡ್ತಿದ್ದಲ್ಲ. ಇದಕ್ಕೋಸ್ಕರನ ಅಷ್ಟು ಕಷ್ಟಪಟ್ಟು ಆರ್ಟಿಸ್ಟ್ ಆಗಿದ್ದು? ತಾಗ ಬಿಕ್ಕದ ಅಂದ್ರೆ ನನ್ನ ಕಲೆ ಮೈಸೂರು ಪ್ಯಾಲೇಸ್ ನಲ್ಲೂ, ಟೈಮ್ಸ್ ಆಫ್ ಇಂಡಿಯಾ ಫ್ರಂಟ್ ಪೇಜ್ ಅಲ್ಲೂ ರಾಜಿಸ್ಬೇಕು ಅಂತ ನನಗೂ ಆಸೆ ಇದೆ ಮ್ಯಾಮ್. ಆದ್ರೆ ಏನ್ ಮಾಡ್ಲಿ, ಪೇಂಟಿಂಗ್ಸ್ ನ ಕೇಳೋರಿಲ್ಲ. ಒಂದ್ ಅಂಡರ್ವೇರ್ ತಗೋಬೇಕಂದ್ರೂ ಅಪ್ಪನ ಪೆನ್ಷನ್ ದುಡ್ಡು ಕೈ ಚಾಚಬೇಕು. ಇನ್ನು ಬಿರಿಯಾನಿ ಬೀರು ಅಂದ್ರೆ ಬಿಚ್ತಾನ ಅವನು. ಅದಕ್ಕೆ ಯಾವ ತರ ಮಾಮೋ, ಇದು ಒಂಥರ ಚೆನ್ನಾಗಿದೆ. ಬೆಳಗಿಂದ ಬೊಂಬಾಟ್ ಕಲೆಕ್ಷನ್. ಒಂದ್ ಕೆಲಸ ಮಾಡು, ಹಿಂದಿನ ರೋಡ್ ನಿನ್ಗೆ ಬಿಟ್ಕೊಡ್ತೀನಿ, ಸೈಲೆಂಟ್ ಆಗಿ ಹೋಗಿ ಸೆಟ್ಲ್ ಆಗ್ಬಿಡು. ಗಾಡಿ ಹಾಕೊಂಡು ನಿಲ್ಸ್ದೆ, ಮತ್ತೆ ಅವ್ರು ಬಂದು ಇಕ್ಲಿ ಅಂತನಾ? ಫೋನ್ ಮಾಡ್ಬೇಕಣ. ಫೋನಾ? ಯಾರಿಗ? ಅದೇ ನನ್ ಲೂಸ್ಗೆ. ಮಾಮ ನೋಡೋ, ಕಲೆಕ್ಷನ್ ಗಂತೂ ಕಲ್ಲ ಹಾಕಿದ್ಯಾ. ಈಗ ನನಗೆ ಹೊಟ್ಟೆ ಹಚ್ತಾ ಇದೆ, ಏನ್ ಮಾಡ್ಲಿ? ಹೋಗ ಐಸ್ ಕ್ರೀಮ್ ತಿಂತಾರು, ಬಂದ್ಬಿಡ್ತೀನಿ. ಹಲೋ, ಹಾಯ್ ಡಾರ್ಲಿಂಗ್. ಇಡಿಯಟ್. ಕ್ರೀಮು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ನಾನ್ ನಿಮಗೆ ಹೇಳ್ಬೇಕು. ಯಾಕೆ ಹೇಳಿ? ಕ್ರೀಮ್ ನಿಮ್ಮದ್ ತಾನೆ? ದುಡ್ಡು ನಿಮ್ದು ತಾನೆ? ಅದು ಕರೆಕ್ಟ್, ಅದು ಕರೆಕ್ಟ್. ರಾಂಗ್ ನಂಬರ್. ಹಾಯ್ ಸ್ವೀಟ್ ಹಾರ್ಟ್. This number is permanently out of order. ಒಳ್ಳೆ ಲೂಸ್ ಸವಾಸ ಆಯ್ತಲ್ಲ. ನೀವು ಐಟಮ್ಸ್ ತುಂಬಾ ಚೆನ್ನಾಗಿಟ್ಟಿದ್ದೀರಾ. ಬಿಲ್ಲು 65 ಆಯ್ತು. ಅಂದ್ರೆ ಕೊಟ್ಟು ಬೇಕು ಕಳ್ಸ್ಕೊ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇನ್ನೊಂದ್ ಸ್ವಲ್ಪ ಕುದುರ್ಸೋಣ ಅನ್ಕೊಂಡಿದ್ದೆ. ಏನ್ ಮಾಡಕ್ಕಾಗತ್ತೆ, ನಿಮಗೆ ಲಾಸ್. ಗುರು 65 ರೂಪಾಯಿ ಅಂತೆ. ಹಲೋ, ದುಡ್ಡು ದುಡ್ಡು. ಎಕ್ಸ್ಕ್ಯೂಸ್ ಮೀ, ಈ ಗಾಡಿಲಿ ಹೋದ್ನಲ್ಲ, ದುಡ್ಡು ಅವನ ಹತ್ರ ಇದೆ. ಓಡೋಗ್ತಾ ಬಂದ್ಬಿಡ. ಈ ಬುಡ್ಬಡಿಕೆ ಎಲ್ಲ ನನ್ನ ಹತ್ರ ಬೇಡ, ಮುಚ್ಕೊಂಡ್ ಮಡ್ಗ ದುಡ್ಡ. ಅಯ್ಯೋ, ಇದ್ರಲ್ವಾ ಗುರು ಮಡಗೋದಕ್ಕೆ? ಫುಲ್ ಎಂಟಿ. 1.5 hour ಟೈಮ್ ಕೊಟ್ರೆ ಹಿಂಗ್ ಹೋಗಿ ಹಿಂಗೆ ತಕೊಂಡ್ ಬಂದ್ಬಿಡ್ತೀನಿ. ದಯವಿಟ್ಟು ಹುಡುಗಿರ ಮುಂದೆ ಮರ್ಯಾದೆ ತೆಗಿಬೇಡ ಗುರು. ನಿನ್ನ ಮುಖಕ್ಕೆ ಮರ್ಯಾದೆ ಬೇರೆ ಕೇಳು. ಪಿಚ್ಚ ಶರ್ಟು, ಪಿಚ್ಚ ಪ್ಯಾಂಟು. ಒಳಗಂಡ್ರೆ ಬೇರೆ ಬೇರೆ ಹಾಕಿಲ್ಲ. ಏನಪ್ಪ ಶಿವನೇ ಮಾಡೋದು? ನೀನ್ ಏನಂತ ತಿಳ್ಕೊಂಡಿದ್ಯಾ ನನ್ನ? ಇವತ್ತು ಬಾಲಿವುಡ್ ಹೀರೋಯಿನ್ ಬೇಕು ಅಂತ್ಯಾ, ನಾಳೆ ಹಾಲಿವುಡ್ ಹೀರೋಯಿನ್ ಬೇಕು ಅಂತ್ಯಾ. ಎಷ್ಟೋ ಕೊಬ್ಬು ನಿಂಗೆ. ಈ ಗಂಡಸರ ಬುದ್ಧಿನೇ ಹೀಗೆ. ಅಂಗೈ ಲಪ್ಸರೆ ಇದ್ರು ಇನ್ನೊಬ್ಳು ನೋಡಿದ್ರೆ ಮಂಗನ್ ತರ ಆಡ್ತೀರಾ. ಐ ಹೇಟ್ ಯು. ಬೈದಿದ್ದು ನಿನಗಲ್ಲ ಕಣೋ, ಅವನಿದಾನಲ್ಲ ಮೇರೆ ದಿಲ್ ಕಾ ಚೋರ್, ಅವನ್ಗೆ. ನಾನೇ
ಅಮ್ಮ ನನ್ ಸೊಂಟ ಮುರಿದೋಯ್ತು. ನಂದೇನೇನ್ ಮುರಿದೋಗಿದ್ಯೋ ಮೋಸ್ಟ್ಲಿ ಎಕ್ಸ್ಟ್ರಾ ತಕ್ಷಣ ನೋಡ್ಬೇಕನ್ಸುತ್ತೆ. ರಾಸ್ಕಲ್, ಇಷ್ಟೊತ್ನಲ್ಲಿ ಇಲ್ಲಿಗೆ ಯಾಕೋ ಬಂದೆ? ಹಾ, ಪ್ರೀತ್ಸ್ ಓಕೆ ಮೈ ಲವ್. ಅದಕ್ಕೆ ಅಂತ ಇದಾರಲ್ಲ ಐಶ್ವರ್ಯ ರಾಯ್, ಬಿಪಾಶಾ ಬಾಸು, ಕರೀನಾ. ಅದೆಲ್ಲ ತಮಾಷೆಗೆ ಚಿನ್ನು. ಚೋಡ್ ಬಿಡ್ಬೇಡ. ನಿನ್ನಾಣೆಗೂ ಚಿನ್ನ. ಕನಸ್ನಲ್ಲೂ ಕೂಡ ಈ ಜಾಗದಲ್ಲಿ ನನ್ನನ್ ಬಿಟ್ರೆ ಬೇರೆ ಯಾರು ಇರ್ಕೂಡುದು. ಯು ಅಂಡರ್ಸ್ಟ್ಯಾಂಡ್? ಎಸ್ ಯುವರ್ ಆನರ್. ಅಲ್ಲ, ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಅಷ್ಟು ಎತ್ತರ ಹತ್ ಬಂದಿದ್ಯಲ್ಲ, ಬಿದ್ದಿದ್ರೆ ಹೇಗಿರ್ತಾ ಇತ್ತು? ಏನು ಅಲ್ಲಿಂದ ಬಿದ್ದಿದ್ರೆ ಹಾಯಾಗಿರ್ತಿತ್ತ? ಇಲ್ಲಿಂದ ಬಿದ್ನಲ್ಲ ಅದು. ಬಿಡೋ ನನ್ನ. ಹೇಳು ಅಂದ್ರೆ ಈಗ ತಾನೇ ಸುಧಾರಿಸ್ಕೊತಾ ಇದೀನಿ. ಬಂದ್ಯಾ ನನ್ ಪಾಲಿನ ಕೇಡಿ. ಬಂದೆ ಡ್ಯಾಡಿ, ಬರ್ತೀನಿ. ನಾನು ಬರ್ತೀನಿ. ಅಯ್ಯೋ ಬೇಡ ಕಣೋ, ನಿನ್ನ ನೋಡಿದ್ರೆ ಕೊಂದು ಬಿಡ್ತಾರೆ. ಪ್ಲೀಸ್ ಬಚ್ಚಿ. ಯಾಕೆ ಕೊಂದು ಬಿಡ್ತಾರೆ? ನಾನೇನ್ ಕಳ್ಳನ? ಐ ಮೀನ್ ನನ್ ಲವ್ ನೋಡ್ಕೊಂಡು ನಾನು ಬಂದಿದ್ದೀನಿ. ತಪ್ಪೇನು? ನಡಿ ಕೆಲ ಬಿಡ್ತೀನಿ ಅದೇನು ಅಂತ. ಪ್ಲೀಸ್ ಕಣೋ, ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳೋ ಪ್ಲೀಸ್. ನೀನ್ ಎದೆ ಕೊಡಲ್ ಬಚ್ಚಿಟ್ಕೊಳ್ಳ? ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೋ. ಬರ್ತಾ ಇದ್ದೀನಿ ಡ್ಯಾಡ್, I'm coming. Oh darling, so beautiful. Come. Meet Mrs. Manisha Raghavan, my new personal secretary. My lovely daughter, Anjali. So cute. Hi Anjali. Shit. It's all right. ಯಾಕಮ್ಮ? ಡ್ಯಾಡಿ, ದಯವಿಟ್ಟು ಇವ್ರನ್ನ ಇಲ್ಲಿಂದ ಆಚೆ ಕಳಿಸಿ. ಸಾರಿ. ನೋಡಮ್ಮ, ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡಿದ್ಯಾ. ನಿನಗಿಷ್ಟ ಆದ್ರೆ ಇವಳನ್ನೇ ತಾಯಾಗಿ ಮಂಡಿಟ್ಕೊಳ್ಳೋಣ ಅಂತ ಕರ್ಕೊಂಬಂದಿದ್ದೀನಿ. ದಟ್ಸ್ ಆಲ್. ಈಕೆ ನನ್ ತಾಯಿನ? ಈಗೇನೆ ಆಗ್ಬೇಕು ಅಂತ ಏನಿಲ್ಲ. ನಿನ್ ತಾಯಿ ಆಗೋದಕ್ಕೆ ತುಂಬಾ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ನಿನ್ಗಿಷ್ಟ ಬಂದವ್ರನ್ನ ಸೆಲೆಕ್ಟ್ ಮಾಡಬಹುದು. ಯು ಕ್ಯಾನ್ ಚೂಸ್. ಸೆಲೆಕ್ಟ್ ಮಾಡೋಕೆ ತಾಯಿ ಅನ್ನೋಳು ಮಾರ್ಕೆಟ್ ಅಲ್ಲಿ ಮಾರೋ ವಸ್ತು ಅಲ್ಲ ಡ್ಯಾಡಿ. ನಿಮಗ್ ಕಂಪನಿ ಬೇಕಾದ್ರೆ ಹೊರಗಡೆ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ತಾಯಿ ಹೆಸರೇಳಿ ಪ್ರಾಸ್ಟಿಟ್ಯೂಟ್ನೆಲ್ಲ ಮನೆಗ್ ಕರ್ಕೊಂಡ್ ಬರ್ಬೇಡಿ. You scoundrel! How dare you insult my guest! ಸಾರಿ ಅಂಜು, ನೀನು ಅರಮನೆಯಲ್ಲಿ ಇದೆಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಪ್ರೀತಿನ ಹೇಳ್ದಿರೋ ಈ ಸೆರೆಮನೆಯಲ್ಲಿ ಇದೆಯಾ ಅಂತ ನನಗೀಗ ಗೊತ್ತಾಯ್ತು. ನೀನು ಆವಾಗ ನಿನ್ನ ಕನಸಲ್ಲಿ ನಾನು ಈ ಹುಡುಗಿರ ಜೊತೆ ಸುತ್ತಾಡ್ತಿದ್ದೆ ಅಂದಾಗ ಯಾಕೆ ಹೆಂಗಸರು ಮನಸ್ಸು ಇಷ್ಟು ಸಂದೇಹ ಪಡುತ್ತೆ ಅಂತ ಅನ್ಕೊಂಡಿದ್ದೆ. ನಿನ್ನ ಸ್ಥಿತಿ ನೋಡಿ ನನಗೀಗ ಅರ್ಥ ಆಗ್ತಿದೆ. ಅಳ್ಬೇಡ ಚಿನ್ನ, ಇನ್ಯಾವತ್ತೂ ನಿನ್ನ ಹತ್ರ ತಮಾಷೆ ಮಾಡಲ್ಲ. ಮತ್ತೇನ್ ಮಾಡ್ತೀಯಾ? ಜೋಕ್ ಮಾಡ್ತೀನಿ. ಅಯ್ಯೋ